ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ಸಂಚಿತ್ ಅವರ 2ನೇ ಸಿನಿಮಾ ಆಗಬೇಕಿತ್ತು ಮ್ಯಾಂಗೋ ಪಚ್ಚ. ಜಿಮ್ಮಿ ಫಸ್ಟ್ ರಿಲೀಸ್ ಆಗಬೇಕಿತ್ತು. ಅದು ಟೀಸರ್ ಎಲ್ಲ ಮಾಡಿದ್ರಿ, ಯಾಕೆ ನಿಂತೋಯ್ತು, ಏನಾಯ್ತು? ಬರೆಯೋ ಪ್ರಾಸೆಸ್ ಒಂಚೂರು ಟೈಮ್ ತೊಗೊಂತು ಸರ್. ಪ್ಲಸ್ ನನಗೆ ಒಂದು ಆ್ಯಕ್ಟರ್ ಅಂತ ಆಗಬೇಕಾದಾಗ ಏಜ್ ಆಲ್ಸೋ ಶುಡ್ ಅದನ್ನ ಗಮನಲ್ಲಿ ಇಟ್ಕೊಬೇಕು. ಓಕೆ, ಜಿಮ್ಮಿ ಅಂತ ಮಾಡಿದಾಗ ನನಗೆ ಗೊತ್ತಿತ್ತು ಯಾವ ಸ್ಕೇಲಲ್ಲಿ ಮಾಡ್ಬೇಕಂತ ನನಗೆ ಆಸೆ ಇತ್ತು. ಅದು ಒಂಚೂರು ಟೈಮ್ ತೊಗೊಳುತ್ತೆ. ರೈಟಿಂಗ್ ಫಿಸಿಕಲ್ ಇನ್ನೂ ಸ್ವಲ್ಪ ಮೆಚುರಿಟಿ ಬೇಕಿತ್ತು ಅಂತ ಟೈಮ್ ಬೇಕಿತ್ತು ಸರ್ ಅದಕ್ಕೆ. ಆ್ಯಂಡ್ ಪ್ಲಸ್ ಸೊ ಐ ಜಸ್ಟ್ ವಾಂಟೆಡ್ ಟು ಅದು ಇನ್ನೂ ನಡೀತಾ ಇದೆ, ಕೆಲಸ ನಡೀತಾ ಇದೆ ಜಿಮ್ಮಿ ಮೇಲೆ. ಬರೆಯೋಕ್ಕೆ ಶುರು ಮಾಡಿದ್ದೀವಿ ಮತ್ತೆ. ಬಟ್ ನನಗೆ ಯಾವಾಗ ಮ್ಯಾಂಗೋ ಪಚ್ಚ ಅಂತ ಬಂತು ನನಗೆ ತುಂಬಾ ಇಷ್ಟ ಆಯಿತು. ಸೊ ಐ ವಾಸ್ ಲೈಕ್ ಓಕೆ, ಜಿಮ್ಮಿ ಎನಿವೇಸ್ ಟೈಮ್ ತೊಗೊತಾರೆ, ಈ ಥರದ ಒಂದು ಸ್ಕ್ರಿಪ್ಟ್ ಬಂದಿದೆ ನನಗೆ. ಸೊ ಒಂಚೂರು ಟೈಮ್ ಜಿಮ್ಮಿನ ಸೈಡಿಗೆ ಇಟ್ಟು ಮ್ಯಾಂಗೋ ಪಚ್ಚ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಒಂದು ತೀರ್ಮಾನ ತೊಗೊಂಡೆ. ನೈಸ್. ಇನ್ನು ಶಿವಣ್ಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ಸುದೀಪ್ ಅವರು ಇನ್ನೂ ಎಷ್ಟು ದಿನ ಅಂತ ಸಿನಿಮಾ ಮಾಡೋಕ್ಕೆ ಸಾಧ್ಯ, ಯಂಗ್ಸ್ಟರ್ಸ್ ಬರಬೇಕು, ಖಂಡಿತ ಜನ ಯಂಗ್ಸ್ಟರ್ಸ್ ಸಿನಿಮಾಗಳನ್ನ ನೋಡಬೇಕು, ಸಪೋರ್ಟ್ ಮಾಡಬೇಕು, ಆವಾಗಲೇ ನಮ್ಮ ಭಾಷೆ ಇಂಡಸ್ಟ್ರಿ ಎಲ್ಲ ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಒಂದು ಒಳ್ಳೆ ತೂಕವಾದ ಮಾತನ್ನ ಹೇಳಿದ್ರು. ಹೌದು, ನಾವು ಒಂದು ಹಂತಕ್ಕೆ ತನಕ ಓಕೆ ಸಿನಿಮಾ ಮಾಡ್ಬೋದು ಸರ್ ಅಷ್ಟೇ. ಅದಾದ್ಮೇಲೆ ನೋಡಿ ಅದನ್ನ ಸ್ವೀಕರಿಸಿ ಅದನ್ನ ಗೆಲ್ಸೋದು ಅದು ಅಷ್ಟೂ ಜನ ಕೈಯಲ್ಲಿರೋದು, ಆಡಿಯನ್ಸ್ ಕೈಯಲ್ಲಿರೋದು. ಸಿ ಕರೆಂಟ್ ಸಿಚುವೇಶನ್, ಹೌದು ನಿಮಗೂ ಗೊತ್ತು ಇಂಡಸ್ಟ್ರಿಯಲ್ಲಿ ಹೆಂಗಿದೆ ಕರೆಂಟ್ ಸಿಚುವೇಶನ್. ಅದನ್ನ ಮತ್ತೆ ರಿವೈವ್ ಮಾಡೋದು ಎಲ್ಲ ನಮ್ಮದು ರೆಸ್ಪಾನ್ಸಿಬಿಲಿಟಿ ಸರ್. ಅದು ಒಳ್ಳೆ ಸಿನಿಮಾ ಕೊಡೋದು ಫಸ್ಟ್ ಆಫ್ ಆಲ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಥಿಯೇಟರಿಗೆ ಬಂದು ಸಿನಿಮಾ ನೋಡಾದ್ಮೇಲೆ ಹೌದು ಗುರು ಮನೆಯಿಂದ ಹೊರಟಿ ಇದಿಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ನೋಡೋದಕ್ಕೂ ಒಂದು ಅರ್ಥ ಇದೆ ಅಂತ ಹೇಳಿದಾಗ ಅದೆಂಥ ರೆಸ್ಪಾನ್ಸಿಬಿಲಿಟಿ. ಅದನ್ನ ನಾವು ಫಸ್ಟ್ ಕರೆಕ್ಟಾಗಿ ಮಾಡಬೇಕು. ಅದನ್ನ ಸುಮ್ಮನೆ ಅದನ್ನ ಫಾರ್ ಗ್ರಾಂಟೆಡ್ ತೊಗೊಳಕ್ಕಾಗಲ್ಲ. ಅದು ಏನೇ ಇರಲಿ, ಅದು ಯಾರದೇ ಮನೆಯಿಂದ ಬಂದಿದ್ರು ಅಲ್ಲಿ ಥಿಯೇಟರ್ ತನಕ ಕರ್ಕೊಂಡು ಹೋಗ್ಬೋದು ಅಷ್ಟೇ ಸರ್. ಒಳಗಡೆ ಬಂದು ನೋಡಿ ಗೆಲ್ಸೋದು ಅದು ಅವರೇ. ಆದರೆ ಆ ಟೈಮಲ್ಲಿ ಯಾರ ಹೆಸರು ಯಾರು ಏನೂ ವರ್ಕ್ ಆಗಲ್ಲ. ಸುದೀಪ್ ಸರ್ ಅದೇ ಮಾತು ಹೇಳಿದ್ರು, ನಾವು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೋದು, ಅದೇ ಕಲೆಕ್ಷನ್ಸ್ ಎತ್ತಕ್ಕಾಗಲ್ಲ ಅನ್ನೋ ಒಂದು ಒಳ್ಳೆ ಪಾತ್ರ ಕೊಡ್ಬೋದು ಸರ್, ಒಂದು ರೋಲ್ ಕೊಡ್ಬೋದು ಅಷ್ಟೇ. ಬಟ್ ಅದ್ರ ಪರ್ಫಾರ್ಮೆನ್ಸ್ ಅವರೇ ನೀವೇ ಮಾಡ್ಬೇಕು. ಪರ್ಫಾರ್ಮೆನ್ಸ್ ನಾವೇ ಮಾಡ್ಬೇಕು, ಕನೆಕ್ಟ್ ನಮ್ ಜೊತೆನೆ ಆಗ್ಬೇಕು. ಆಗಿಲ್ವಾ ಅದು ಮತ್ತೇನ್ ಗೊತ್ತಾ, ಇಟ್ಸ್ ನಾಟ್ ಅ ಕಾನ್ಶಿಯಸ್ ಡಿಸಿಷನ್. ಅದು ಅನ್ಕಾನ್ಶಿಯಸ್ಲಿ ನಿಮಗೆ ಇಷ್ಟ ಆಗ್ಬಿಡುತ್ತೆ. ಓಕೆ ಇಷ್ಟ ಆಗ್ತಾನೆ, ಇವನು ನಿಲ್ತಾನೆ ಒಬ್ಬ ಆಕ್ಟರು ಅನ್ನೋದು. ಆ ಡಿಸಿಷನ್ಸ್ ಎಲ್ಲ ತುಂಬಾ ಅನ್ಕಾನ್ಶಿಯಸ್ ಮೈಂಡಲ್ಲಿ ನಡೆಯೋದು ಅವೆಲ್ಲ. ಸೊ ಆ ಟೈಮಲ್ಲಿ ನಾ ಬೇರೆ ಏನು ಮ್ಯಾಟರ್ ಆಗಲ್ಲ. ವಾಟ್ ನೆಕ್ಸ್ಟ್ ಸಂಚಿತ್? ವಾಟ್ ನೆಕ್ಸ್ಟ್ ಇಂಟರ್ವ್ಯೂ ಅಷ್ಟೇ. ವಾಂಟ್ ಟು ನಮಗೆ ಸಿಗ್ತಾರೋ ಪ್ರೀತಿ, ನಮಗೆ ಇಡೀ ತಂಡಕ್ಕೆ ಸಿಗ್ತಾರೋ ಪ್ರೀತಿ, ಅಪ್ರಿಸಿಯೇಷನ್, ಅದಷ್ಟನ್ನು ಎಂಜಾಯ್ ಮಾಡಬೇಕು ಫಸ್ಟು. ಸೊ ಒಂಚೂರು ಟೈಮ್ ತೊಗೊಂಡು ಒಂಚೂರು ಸ್ಲೋ ಡೌನ್ ಆಗಿ, ದಟ್ಸ್ ಮೈ ಕ್ಯಾರೆಕ್ಟರ್. ಅಟ್ಲೀಸ್ಟ್ ನನಗೆ ಅಂದರೆ ಆರಾಮಾಗಿ ಕೂತ್ಕೊಂಡು ಓಕೆ ಶಿಟ್ ಏನೇನೋ ನಡೆದ್ಬಿಡ್ತು ಈಗ ಅಂದರೆ ಒಂದು 5 days 6 days ಇಟ್ಸ್ ಅ ಲಾಟ್ ಸರ್. ಅಂದರೆ ತುಂಬ ಅಂದರೆ ನನಗೆ ಸಿಗ್ತಾರೋ ಪ್ರೀತಿ ಅಪ್ರಿಸಿಯೇಷನ್ ತುಂಬಾ ಅಂದರೆ ಒಂಥರ ಓವರ್ವೆಲ್ಮಿಂಗ್ ಫೀಲಿಂಗ್ ಅದು. ಸೊ ಕೂತ್ಕೊಂಡು ಅದನ್ನ ಫಸ್ಟ್ ಡೈಜೆಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ನೋಡೋಣ ಸರ್ ನೆಕ್ಸ್ಟ್ ಪಿಕ್ಚರಿಗಂತೂ ಈಗ ಮಾಡೇ ಮಾಡಬೇಕು. ನಾನು ಸುಮಾರು ಜನ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ವರ್ಷಕ್ಕೆ 2 ಸಿನಿಮಾ ಕೊಡ್ತೀನಿ ಅಂತ. ಯು ಹ್ಯಾವ್ ಗಿವನ್ ಮಚ್ ಅಪ್ರಿಷಿಯಬಲ್ ಪರ್ಫಾರ್ಮೆನ್ಸ್. ಅದರ ಹೊರತಾಗಿಯೂ ಕೂಡ ನಿಮಗೆ ನೀವು ಸಿನಿಮಾನ ಫಸ್ಟ್ ಟೈಮು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಅರೆ ಈ ಸೀನ್ನ ಇನ್ನೂ ಒಂದಷ್ಟು ಮಚ್ ಬೆಟರ್ ಆಗಿ ಕೊಡ್ಬೋದಿತ್ತು ಅಂತ ಅನ್ಸಿದ್ದುಂಟ? ಇವಾಗ ಫುಲ್ ಟೈಮ್ ಹೌದಾ? ಪ್ರತಿ ಸೀನಿಗೂ ಅನಿಸಿದೆ ನನಗೆ. ಐ ಥಿಂಕ್ ದಟ್ ಇಸ್ ದ ಗ್ರೋತ್. ನಾವು ಯಾವಾಗ ನೋಡ್ಕೊಂಡು ಸಾಕಾದಾಗ ಮಾಡಿ ಕಲಾವಿದನಲ್ಲಿ ಪ್ರತಿ ಕಲಾವಿದನಲ್ಲಿ ಆ ತುಡಿತ ಇರಬೇಕು. ಹೌದು ನೋಡಿದಾಗ ಒಂಚೂರು ಮಾಡ್ಬೋದಿತ್ತು, ಈ ಥರ ಮಾಡ್ಬೋದಿತ್ತು, ಆ ಥರ ಮಾಡ್ಬೋದಿತ್ತು ಅಂತ ಒಂದು ಆ ಫೀಲಿಂಗ್ ಬಂದಾಗ ದೆನ್ ಐ ರಾದರ್ ಫೀಲ್ ಲೈಕ್ ದಟ್ ದೆನ್ ಬಿ ಫುಲ್ಲಿ ಸ್ಯಾಟಿಸ್ಫೈಡ್. ನಿಮ್ದು ಅಂಗಡಿ ಏನಾದರೂ ಇದೆಯಾ ರಿಯಲ್ ಲೈಫ್? ಇಲ್ಲ ಸೆಟ್ ಅಲ್ಲಿ ಇರೋದು. ಓಕೆ.